ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಶುರುವಾಗಿದೆ. ಉಕ್ಕಿ ಹರಿತಾ ಇದೆ ಭಾಸ್ಕೇರಿ ಹೊಳೆ. ಅದರಲ್ಲಿ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ನೀರಲ್ಲೇ ಮುಳುಗಿ ಶವ ಹಿಡ್ಕೊಂಡು ಗ್ರಾಮಸ್ಥರು ಶವ ಸಾಗಿಸ್ತಾ ಇದ್ದಾರೆ. ಉಕ್ಕಿ ಹರಿತಾ ಇರೋ ಹೊಳೆ ದಾಟಿ ಹೋಗಬೇಕಾದ ಪರಿಸ್ಥಿತಿ. ಶವ ಸಂಸ್ಕಾರಕ್ಕೆ ನದಿಯಲ್ಲೇ ಶವ ಹಿಡಿದುಕೊಂಡು ಜನ ಪರದಾಡ್ತಾ ಇದ್ದಾರೆ. ಮೂಲ ಸೌಕರ್ಯಕ್ಕಾಗಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಹೊಳೆ ದಾಟಿನೇ ಶವ ಸಂಸ್ಕಾರಕ್ಕೆ ಹೋಗಬೇಕು. ಉತ್ತರ ಕನ್ನಡದಲ್ಲಿ ಶುರುವಾಗಿರೋ ಮಳೆಯಿಂದಾಗಿ ಹೊಳೆ ಉಕ್ಕಿ ಹರಿತಾ ಇದೆ. ಆ ಹೊಳೆ ದಾಟ್ಕೊಂಡು ಹೋಗೋದಕ್ಕೆ ಬೇರೆ ವ್ಯವಸ್ಥೆ ಇಲ್ಲ. ಹೊಳೆಯಲ್ಲೇ ಶವನ ಹೆಗಲ ಮೇಲೆ ಇಟ್ಕೊಂಡು ಜನ ಸಾಗುತ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಮೂಲ ಸೌಕರ್ಯಗಳನ್ನ ಕೊಡಿ ಅಂತ ಹಲವು ವರ್ಷಗಳಿಂದ ಜನ ಕೇಳ್ತಾ ಇದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಶವ ಸಾಗಿಸೋದಕ್ಕೆ ಪರಿಪಾಟಲು ಪಡ್ತಾ ಇದ್ದಾರೆ ಅಲ್ಲಿನ ಜನ. ಹೊಳೆಯಲ್ಲಿ ಇಳಿದು ಹೋಗ್ತಾ ಇದ್ದಾರೆ. ಕಾರವಾರದಲ್ಲಿ ಮಳೆಗೆ ದೇವಿ ಮನೆ ಗುಡ್ಡದಲ್ಲಿ ಗುಡ್ಡ ಕುಸಿದಿದೆ. ಕುಮಟಾ ಶಿರಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದಿದ್ದು ರಸ್ತೆಗೆ ಮಣ್ಣು ಬಿದ್ದಿದೆ. ಮರಗಳಿಂದಾಗಿ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಗುಡ್ಡ ಕುಸಿತದಿಂದ ಕೆಲ ಕಾಲ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿದ್ದು ಹೆದ್ದಾರಿಯಲ್ಲಿ ಬಿದ್ದ ಮರ ತೆರವು ಆದ ಮೇಲೆ ವಾಹನ ಸಂಚಾರ ಶುರುವಾಗಿತ್ತು. ರಸ್ತೆಗೆ ಮಣ್ಣು ಮರಗಳು ಬಿದ್ದಿದ್ರಿಂದ ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಹೆದ್ದಾರಿಯಲ್ಲಿ ಬಿದ್ದ ಮರಗಳನ್ನ ತೆರವು ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ರಕ್ಷಣಾ ಕಾರ್ಯ ಶುರು ಆಗಿದೆ, ಆದರೆ ಇದು ಕ್ಲಿಯರ್ ಆಗೋವರೆಗೆ ವಾಹನ ಸಂಚಾರ ಆಗೋದಿಲ್ಲ. ಹೆದ್ದಾರಿಯಲ್ಲಿ ಗುಡ್ಡ ಕುಸಿದಿದೆ, ಮರಗಳು ಬಿದ್ದಿವೆ. ಅದನ್ನ ಕ್ಲಿಯರ್ ಮಾಡೋವರೆಗೆ ವಾಹನ ಸಂಚಾರ ಸಾಧ್ಯ ಇಲ್ಲ. ಇನ್ನು ಚಿಕ್ಕೋಡಿಯಲ್ಲಿ ಮಳೆಗೆ ಮನೆಯ ಗೋಡೆ ಕುಸಿದಿದೆ. ಚಿಕ್ಕೋಡಿ ತಾಲೂಕಿನ ಜೋಡಕುರುಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮನೆಯಲ್ಲಿದ್ದ 7 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಂಗವ್ವ ವರಾಳೆ ಅನ್ನೋರಿಗೆ ಸೇರಿದ ಮನೆ ಕುಸಿದಿದೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದು ಇವತ್ತು ಬೆಳಗ್ಗೆ ಸುಮಾರು 7 ಗಂಟೆಗೆ ಮನೆ ಕುಸಿದಿದೆ. ಅದೃಷ್ಟವಶಾತ್ ಜನ ಪಾರಾಗಿದ್ದಾರೆ. ಚಿಕ್ಕೋಡಿ ತಾಲೂಕಿನಲ್ಲಿ ನಡೆದಿರೋ ಘಟನೆ ಇದು. 7 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಜೋಡಕುರುಳಿ ಗ್ರಾಮ ಇದು. ಗಂಗವ್ವ ವರಾಳೆ ಅನ್ನೋರಿಗೆ ಸೇರಿದ ಮನೆ. ಮಳೆಯಿಂದಾಗಿ ಮನೆ ಕುಸಿದಿದೆ. ಅದೃಷ್ಟವಶಾತ್ 7 ಜನ ಪಾರಾಗಿದ್ದಾರೆ. ಇನ್ನು ಚಿಕ್ಕೋಡಿಯಲ್ಲಿ ಮಳೆಗೆ ಕೋರ್ಟ್ ಆವರಣ ಕೆರೆಯಂತಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಕೋರ್ಟ್ ಆವರಣ. ಕೋರ್ಟ್ ಆವರಣದಲ್ಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲದೆ ಅಲ್ಲೇ ನೀರು ನಿಂತು ಬಿಟ್ಟಿದೆ. ಜೆಸಿಬಿ ಬಳಸಿ ನೀರು ಹೋಗೋದಕ್ಕೆ ದಾರಿ ಮಾಡಿದ್ರು ಸಿಬ್ಬಂದಿ. ನ್ಯಾಯಾಲಯದ ಆವರಣದಲ್ಲಿ ಮಳೆ ನೀರು ನಿಂತು ಅವಾಂತರ ಸೃಷ್ಟಿಯಾಗಿತ್ತು. ಚಿಕ್ಕೋಡಿ ಬಸವೇಶ್ವರ ವೃತ್ತದ ಬಳಿ ಈ ನ್ಯಾಯಾಲಯ ಇದೆ. ನ್ಯಾಯಾಲಯದ ಆವರಣದಲ್ಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಹಾಗಾಗಿ ಮಳೆ ನೀರು ಶೇಖರಣೆಯಾಗಿ ಓಡಾಟಕ್ಕೆ ತೊಂದರೆಯಾಯಿತು. ಜೆಸಿಬಿ ಕರೆಸಿ ನೀರು ಕ್ಲಿಯರ್ ಮಾಡಿದ್ದಾರೆ. ಆಮೇಲೆ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ 3 ದಿನಗಳಿಂದ ಭಾರೀ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಬೆಳಗಾವಿಯಲ್ಲಿ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಖಾನಾಪುರ ಬೆಳಗಾವಿ ತಾಲೂಕಿನ ಜಲಪಾತ ಪ್ರವೇಶಕ್ಕೆ ನಿಷೇಧ ಮಾಡಿದ್ದಾರೆ. ಯಾರು ಹೋಗೋ ಹಾಗಿಲ್ಲ ಅಂತ ಬೆಳಗಾವಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಜಲಪಾತ ವೀಕ್ಷಣೆಗೆ ಅವಕಾಶ ಇಲ್ಲ. ಬ್ರೇಕ್. ಜಲಪಾತ ತುಂಬ ಹರಿತಿದೆಯಂತೆ, ನೋಡೋಕೆ ಹೋಗೋಣ ಅಂತ ಅಂದುಕೊಂಡ್ರೆ ಹೋಗಬೇಡಿ ಅಂತ ಅರಣ್ಯ ಸಂರಕ್ಷಣಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಯಾರಿಗೂ ಎಂಟ್ರಿ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.